ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಸ್ಟಾರ್ ಕಿಚನ್. ಪರ್ಫೆಕ್ಟ್ ಪಾಕದೊಂದಿಗೆ ರವೆ ಉಂಡೆ ಮಾಡೋದನ್ನು ಇವತ್ತು ನೋಡೋಣ. ಪಾಕ ಒಂದೊಂದ್ಸಲ ಗಟ್ಟಿಯಾಗುತ್ತೆ, ಒಂದೊಂದ್ಸಲ ತುಂಬ ನೀರಾಗುತ್ತೆ. ಸೊ ಪರ್ಫೆಕ್ಟಾಗಿ ಪಾಕ ತೆಗೆಯೋದು ಹೇಗೆ ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ. ಹಾಗೆಯೇ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಕೂಡ ಹೇಳ್ತಾ ಇದ್ದೀನಿ. ಸೊ ರವೆ ಉಂಡೆ ಮಾಡೋದನ್ನು ನೋಡೋಣ ಬನ್ನಿ. ಮೊದಲು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಕರಗಿದ ಮೇಲೆ ನಾನು ನೋಡಿ 1 ಬೌಲ್ನಷ್ಟು ಮೀಡಿಯಮ್ ರವೆನ ತೊಗೊಳ್ತಾ ಇದ್ದೀನಿ. ನೋಡಿ ಈ ರವೆನ ಈ ಥರ ಪೂರ್ತಿ ಕೆಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ರವೆನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ರವೆ ಉಂಡೆ ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಇದನ್ನು ಈ ಥರ ನಿಧಾನವಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಅದನ್ನು ಎತ್ತಿಟ್ಕೊಂಡು 1 ಬೌಲಿಗೆ ಅರ್ಧ ಬೌಲ್ನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಕರಗೋವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ಸ್ವಲ್ಪ ನೀರು ಜಾಸ್ತಿ ಆಯಿತು. ಏನಂದರೆ ನೀರು ಜಾಸ್ತಿ ಆದರೆ ಪಾಕ ಬರೋದು ಕೂಡ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ನಾನು ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಲ್ವ, ಸೊ ನಡೆಯುತ್ತೆ. ನೋಡಿ ಈ ಥರ ಸಕ್ಕರೆನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಕರಗಿದ ಮೇಲೆ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕೈ ಆಡಿಸ್ಕೊಳ್ತಾ ಇರಬೇಕು ಪಾಕ ಬರೋವರೆಗೂ. ಪಾಕ ಬಂದಿದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಈ ಥರ ಕೈಯಿಂದ ಸ್ವಲ್ಪ ಮುಟ್ಟಿ ನೋಡಬೇಕು. ಆವಾಗ ಸ್ವಲ್ಪ ಜಿಡ್ಡು ಜಿಡ್ಡು ಅನಿಸ್ಬೇಕು, ನೀರು ಥರ ಅನಿಸ್ಬಾರ್ದು, ಎಣ್ಣೆ ಥರ ಅನಿಸ್ಬೇಕು. ಅದಾದಮೇಲೆ ಈ ಥರ ನೋಡಿ ಒಂದು ಸಣ್ಣ ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಆ ನೀರಲ್ಲಿ ಒಂದು ಸ್ವಲ್ಪ ಈ ಥರ ಪಾಕ ಹಾಕ್ಕೊಂಡ್ರೆ ಅದು ನೀರು ಜೊತೆ ಮಿಕ್ಸ್ ಆಗಬಾರ್ದು, ನೀರು ಜೊತೆ ಹರಿದಾಡಬಾರ್ದು, ಒಂದೇ ಕಡೆ ಕೂತ್ಕೋಬೇಕು. ಈ ಥರ ಸರಿಸಿದ್ರೆ ಮುಂದೆ ಹಿಂದೆ ಹೋಗಬೇಕು. ಆ ಥರ ಆದರೆ ಪಾಕ ಬಂದಿದೆ ಅಂತ ಅರ್ಥ. ಸ್ಟವ್ನ ಆಫ್ ಮಾಡಿಕೊಂಡು ಒಂದು 4 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿನ ತುರ್ಕೊಂಡು ಪುಡಿ ಮಾಡ್ಕೊಂಡಿದ್ದೆ ನಾನು, ಆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೈ ಮಾಡಿರೋ ರವೆನ ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಅದು ಮಿಕ್ಸ್ ಆದಮೇಲೆ ಈ ಥರ ತುಪ್ಪ ಬಿಡುತ್ತೆ. ತುಪ್ಪ ಬಿಡೋವರೆಗೂ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇರಿ. ಸ್ಟವ್ನ ಬೇಗ ಆಫ್ ಮಾಡಬೇಕು ನಾವು, ಇಲ್ಲಾಂದರೆ ಪಾಕ ಬೇಗ ಗಟ್ಟಿಯಾಗಿಬಿಡುತ್ತೆ. ಸೊ ಪಾಕ ಬಂದಿದೆ ಅಂದ ತಕ್ಷಣ ಸ್ಟವ್ನ ಆಫ್ ಮಾಡಿಕೊಂಡು ರವೆನ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆಗಳನ್ನ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ಪಾತ್ರೆಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡಿದರೆ ಸಾಕು, ರವೆ ಉಂಡೆ ಫಟಾಫಟ್ ಅಂತ 5 ನಿಮಿಷದಲ್ಲಿ ರೆಡಿ ಆಯಿತು. ಮನೆಗೆ ಯಾರಾದರೂ ಇಮಿಡಿಯೇಟಾಗಿ ಗೆಸ್ಟ್ ಬರ್ತಿದ್ದಾರೆ ಅಂದಾಗ ಕೂಡ ಇದನ್ನು ನೀವು ಬೇಗನೆ ಮಾಡ್ಬೋದು. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಪಂಚಮಿ ಹಬ್ಬಕ್ಕೆ ಈ ಉಂಡೆನ ಮಿಸ್ ಮಾಡೇ ಮಾಡ್ತಾರೆ. ನೋಡಿ ಇವಾಗ ಸಿಹಿ ಸಿಹಿಯಾದ ಸಾಫ್ಟ್ ರವೆ ಉಂಡೆ ರೆಡಿ ಟು ಸರ್ವ್. ನೋಡಿ ತುಂಬ ಸಿಕ್ಕೇ ನೀವು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಬ್ಬಕ್ಕೆ ಮರಿದೇನೆ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರಿದೇನೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಅಂತೂ ಮರಿದೇನೆ ಮಾಡಿ, ಯಾಕಂದರೆ ನೀವು ಮಾಡೋ ಲೈಕಿಂದ ವಿಡಿಯೋ ತುಂಬ ಜನರಿಗೆ ಸಜೆಷನ್ ಹೋಗುತ್ತೆ. ಅಕಸ್ಮಾತ್ ಮಿಸ್ಸಾಗಿ ಏನಾದರೂ ಪಾಕ ಗಟ್ಟಿಯಾಗಿಬಿಡ್ತು ಅಂದರೆ ಅದಕ್ಕೆ ಒಂದು 1/4 ಕಪ್ನಷ್ಟು ಹಾಲನ್ನ ಹಾಕ್ಕೊಳ್ಳಿ. ಅದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ರವೆನ ಹಾಕ್ಕೊಂಡು ನೀವು ಉಂಡೆಗಳನ್ನ ಕಟ್ಕೋಬೋದು. ಅದು ಕೂಡ ಚೆನ್ನಾಗೇ ಬರುತ್ತೆ, ಏನೂ ಕೆಟ್ಟು ಹೋಗೋದಿಲ್ಲ. ಆರಾಮಾಗಿ ನೀವು 1 ವಾರದವರೆಗೂ ಸ್ಟೋರ್ ಮಾಡ್ಕೋಬೋದು. ಆಲ್ಮೋಸ್ಟ್ ರವೆ ಫ್ರೈ ಮಾಡುವಾಗ ಮತ್ತು ಪಾಕ ಬರುವಾಗ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರವೆ ಉಂಡೆ. ನೋಡೋದಕ್ಕೂ ಚೆನ್ನಾಗಿದೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ನಾಗರ ಪಂಚಮಿ ಹಬ್ಬದ ವಿಶೇಷ ಅಡುಗೆಗಳಿಗೆ ನನ್ನ ಚಾನಲ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮರಿದೇನೆ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೂಡ ಹೇಳ್ತಾ ಇದ್ದೀನಿ. ಇನ್ನೊಂದು ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್.